ಮನೆನ ನೋಡೋಗಪ್ಪ. ಎಲ್ಲನ ಬಾಡಿಗೆ ಮನೆಗೆ ಹೋಗೋಣತ್ತ. ಇನ್ನೇನು ಮಾಡೋಣ, ಎಲ್ಲನ ನೋಡೋಗು. ಚೆನ್ನಾಗಿರೋ ಅಂಥದ್ದೊಂದು ಮನೆ ನೋಡಿ ಆಮೇಲೆ ನಾವೆಲ್ಲ ಜಾಗ ಪಾಗ ತಗೊಂಡು ಕಟ್ಕೊಂಡ್ರೆ ಆತು. ನಾ ನೋಡೋಣ. ನಾನು ಬಿಡಿಸ್ಕೊಂಬಂದಿದ್ದೀನಿ ಅಂದಮೇಲೆ ನಾನೆಲ್ಲ ನೋಡ್ತೀನಿ. నేను ಮಾತು ಕೊಟ್ಟಿದ್ದೀವಿ ಮನೆ ಖಾಲಿ ಮಾಡ್ತೀವಿ ಅಂತ ಹೇಳಿದ ಮೇಲೆ ಇನ್ಯಾಕೆ ಖಾಲಿ ಮಾಡಿದ್ರಾಯ್ತು. ನೋಡ್ತೀನಿ ನಿಧಾನವಾಗಿ. ಒಂದು ವಾರ ಟೈಮ್ ಕೊಡ್ರಿ ಅಂತ ಒಂದು ವಾರ ಟೈಮ್ ತಗೊಂಡಿದ್ದೀವಲ್ಲ, ನೋಡೋಣ ತಡಿ. ನೋಡ್ತೀನಿ. ಈಗ ನೀವಿಬ್ಬರು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಯಾಕಂದರೆ ನೀವು ಜೈಲಿಗೆ ಹೋಗಿ ಬಂದಿದ್ದೀರಲ್ಲ, ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸ್ನಾನ ಮಾಡ್ಕೊಳ್ರಿ ನೀವಿಬ್ಬರು. ನೋಡಪ್ಪ ಅತ್ಲಾಗೆ ಬೇಗ ಅತ್ತ ಮನೆ ನೋಡ್ಕೊಂಡು ಹೋಗೋಣ ಅತ್ಲಾಗೆ. ಸಾಲ ಇಲ್ಲಿದ್ರೆ ನಮಗೆ ಆತನ ಮಾತಾಡಂಗಾಗುತ್ತೆ. ಇವಾಗ ಕಂಪ್ಲೇಂಟ್ ಕೊಟ್ಟವ್ರಲ್ಲ, ಅದ್ರ ಸಿಟ್ಟಿಗೆ ನೋಡಪ್ಪ ಹೆಂಗೆ ಕಂಪ್ಲೇಂಟ್ ಕೊಟ್ಟವ್ರು ನಮ್ಮ ಮೇಲೆ ಅಂತೇಳಿ, ಅದ್ರ ಸಿಟ್ಟಿಗೆ ನಮಗೆ ಮಾತಾಡಂಗಾಗುತ್ತೆ. ಸುಮ್ಮನೆ ಇರಂಗಂತೂ ಆಗಲ್ಲ ಕಣಪ್ಪ. ಆದಷ್ಟು ಬೇಗ ಮನೆ ಖಾಲಿ ಮಾಡಿಬಿಡೋಣ. ಈಗ ಅವರು ಮೋಸ ಮಾಡಿದ್ರು ಮಾಡ್ಲೇಳು ನಮಗೆ, ಅಷ್ಟೇ ದೇವ್ರಿದ್ದಾನೆ. ಅಷ್ಟೇ ಕಣ. ನಾನು ಹಂಗೆ ಅನ್ಕೊಂಡ್ರೆ ಅದು ಬಿಡು. ಮೋಸ ಮಾಡಿದ್ರು ಮಾಡ್ಲೇಳು. ಮೋಸ ಮಾಡಿದ್ರೆ ಏನಾಗಲ್ಲ ನನಗೇನು. ದೇವರೆಲ್ಲ ಒಂದು ಕಡೆಗೆ ಕೊಡ್ತಾನೆ. ಮೋಸ ಆದರೂ ಪರವಾಗಿಲ್ಲ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಬಿಡು, ಹೋದ್ರು ಹೋಗ್ಲಿ. ಸೈಟ್ ಕೊಡಿಸ್ತೀವಿ ಅಂತ ಹೇಳಿದ್ರು, ಇವಾಗ ಅದನ್ನೂ ಒಪ್ಕೊಂತಿಲ್ಲ. ನಾನು ಸೈಟ್ ಕೊಡಿಸ್ತೀನಿ ಕಣ ವಿಕ್ಕಿ ಅಂತೇಳಿ ಇಬ್ಬರು ಕರೆದು ನಾನು ಮಾತಾಡಿದ್ದವರು ಇವಾಗ ಮಾತಾಡ್ತಿಲ್ಲ. ಎರಡು ಮನೇನೂ ಒಂದೇ ಥರ ಮಾಡೋಣ, ನಿನ್ನ ಮನೆ ಅದು ಅಂತ ಒಂದೇ ಥರ ಮಾಡವ್ರು. ಅದ್ರಾಗೇನಿಲ್ಲ. ಹಾಲ್ ಆಗಿರ್ಬೋದು, ರೂಮ್ ಆಗಿರ್ಬೋದು, ಸೋಫಾ ಆಗಿರ್ಬೋದು, ಮನೆಗೆ ಏನು ಬೇಕು ಎಲ್ಲ ಕೆಳಗಳ ಮನೆ ಮೇಗಳ ಮನೆ ಸೇಮ್ ಟು ಸೇಮ್ ಒಂದೇ ಐತೆ. ಆದರೆ ನೋಡಿ ಇವಾಗ ಈ ಥರ ಮನೆ ಖಾಲಿ ಮಾಡಿರಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟವ್ರಲ್ಲ ಅವರು. ನನಗೆ ಬಿಡಪ್ಪ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವ್ರಿಗೊಂದು ನಮ್ಗೊಂದು ಮಾಡ್ಕೊಂಬ್ಲಿಲ್ಲ. ಅವ್ರ ಮನೆ ಹೆಂಗೈತೋ ಅದೇ ಥರ ಮಾಡಿಕೊಟ್ರು. ಅದೇ ಥರ ಮಾಡಿದ್ರು. ನಮಗೂ ಅಂತ ಏನೋ ಒಂಥರ ನನಗೆ ಖುಷಿ ಇತ್ತು. ಆದರೆ ಈ ಥರ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಭಾಳ ಮೋಸ ಆಗುತ್ತೆ. ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಭಾಳ ಮೋಸ ಆಗುತ್ತೆ. ಇವಾಗಿನ ಕಾಲದಲ್ಲಿ ಭಾಳ ಮೋಸ ಆಗುತ್ತೆ. ಹಿಂಗೆ ಮೋಸ ಮಾಡೋರನ್ನ ಯಾರನ್ನೂ ನೋಡಲಿಲ್ಲ. ನಾನಂತೂ ಹಿಂಗೆ ನೋಡು, ಕೆಳಗಳ ಮನೆ ಮೇಗಳ ಮನೆ ಸೇಮ್ ಟು ಸೇಮ್ ಐತೆ ಕವನ ಅಲ್ವಾ. ಇಂಥದ್ರಾಗೆಲ್ಲ ಮೋಸ ಮಾಡಲಿಲ್ಲ. ಇನ್ನು ಮುಂದೆ ಇನ್ಯಾವತ್ತೂ ಮಾಡಲ್ಲ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂತ ನಾನು ತುಂಬ ನಂಬಿದ್ದೆ. ಆದರೆ ಇಷ್ಟೊಂದು ಮೋಸ ಆಯ್ತಲ್ಲ, ಇನ್ಯಾರು ನಂಬಾರ್ದು ನಮ್ಮ ಜೀವನದಲ್ಲಿ ಅಂತ ಅನ್ನಿಸ್ಬಿಡ್ತು ನನಗೇನು. ಅಷ್ಟೇ ಕಣಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು. ಏನೋ ಆಗೋದು ಅತ್ತಾಗೆ. ಇವಾಗ ನಾವು ಇಲ್ಲಿಂದ ಹೊರಟೋಗ್ಬಿಡೋಣ. ನನಗೆ ಇಲ್ಲಿರೋಕ್ಕಾಗ್ತಾಯಿಲ್ಲ, ಅಲ್ಲಿಂದ ಬರೋಕ್ಕಾಗ್ತಾಯಿಲ್ಲ. ಅವ್ರ ಮುಂದೆಲ್ಲನ ಒಂಥರ ನನಗೆ ಚೀಪ್ ಆಗಿಬಿಟ್ವಿ ನಾವಂತೂ. ಬೇಜಾರಾಗ್ತೈತೆ. ಅದಕ್ಕೇ ನಾವು ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬಿಡೋಣ. ಖಾಲಿ ಮಾಡಿಬಿಡೋಣ. ಅವರೇ ಇರಲೇಳು, ಅವರೇ ಎಲ್ಲ ತಗೊಂಬ್ಲೇಳು ಬಿಡಪ್ಪ. ಯಾರೇನು ಓದ್ಕೊಂಡು ಹೋಗಲ್ಲ. ಅಕ್ಕ ಬರ್ರಿ, ಊಟ ಮಾಡಿರಿ. ಅಡುಗೆ ಮಾಡಿದ್ದೀನಿ, ಅನ್ನ ಸಾಂಬಾರು. ಬಾ ಊಟ ಮಾಡ್ಬಾ. ಊಟ ಆಮೇಲೆ ಮಾಡ್ತಾರೆ. ಈಗ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಬಿಡಮ್ಮ. ಮುದ್ದೆ ಮಾಡು, ಅವ್ರಿಗೆ ಸ್ವಲ್ಪ ಮುದ್ದೆ ಬೇಕಂತೆ. ಸರಿ ಆಯ್ತಕ್ಕ, ಮುದ್ದೆ ಮಾಡ್ತೀನಿ. ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ರಿ. ಪಾಪ ನೋಡೋಕ್ಕಾಗ್ತಿಲ್ಲ ನಿಮ್ಗಂತೂ. ಎರಡೇ ದಿವಸಕ್ಕೆ ಹೆಂಗಾಗ್ಬಿಟ್ಟಿದ್ದೀರಾ. ಒಂದು ಹೆಚ್ಚು ಕಡಿಮೆ ಒಂದು 4-5 ದಿವಸ ಆಯಿತು ಅನ್ಸುತ್ತೆ ಅಲ್ವಾ ಅಣ್ಣ? ನಮ್ಮ ಒಂದು 4-5 ದಿವಸ ಆಯಿತು. ಅಯ್ಯೋ, ನಮ್ಮ ಅತ್ತಿಗೆ ನಮ್ಮ ಅಣ್ಣ ಮಾಡಿರೋ ಕೆಲಸಕ್ಕೆ ನೋಡಿ ಇವತ್ತು ನನ್ನ ಹೆಂಡ್ತಿನೂ ನನ್ನ ಮಗ ಹೆಂಗಾದ್ರು. ನನ್ನ ಮಗ ಹಂಗೆ ಭೀಮ ಇದ್ದಂಗಿದ್ದ. ಇವತ್ತು ನೋಡಿ ಹೆಂಗೆ ನಮ್ಮ ಹೆಂಡ್ತಿನೂ ನೋಡು ಎಷ್ಟು ಸಣ್ಣಕ್ಕಾಗವಳೆ ನಮ್ಮ ಕವನ. ಮತ್ತು ನನಗಂತೂ ಅಕ್ಕನ್ನ ನೋಡೋಕ್ಕಾಗ್ತಿಲ್ಲ. ನಮ್ಮ ಕವನಕ್ಕ ಹೆಂಗಿತ್ತು, ಬಂದಿದ ತಕ್ಷಣ ನೋಡ್ಬಿಟ್ಟು ನನಗೆ ಭಾಳ ಬೇಜಾರಾಗ್ಬಿಡ್ತು. ಹಂಗೆ ಅಲ್ಲೆಲ್ಲ ನಾವು ಊಟ ಚೆನ್ನಾಗಿರಲ್ಲ, ಇರೋಕ್ಕಾಗಲ್ಲ, ಸೊಳ್ಳೆ ಕಾಟ ತುಂಬ ಕಷ್ಟ ಆಗುತ್ತೆ ಹೇಳ್ರಿ. ಅಷ್ಟು ಸುಲಭ ಅಲ್ಲ. ಅಯ್ಯೋ ಪಾಪ, ನಮ್ಮ ಅಕ್ಕನ ಒಂದು ಮುಖ ಅಂತೂ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ನಮ್ಮ ಏನು ಮಾಡೋದು ಬಿಡು, ಏನೋ ನಮ್ಮ ಮನೆ ಬರ, ಏನು ಮಾಡೋಕ್ಕಾಗಲ್ಲ. ಏನೋ ಬಂದಿದ್ದೀವಿ, ಇಷ್ಟು ಅಯ್ಯಪ್ಪನ ದುಡ್ಡು ಖರ್ಚಾಯಿತು, ಬಂದಿದ್ದೀವಿ. ಹೆಂಗೋ ನಮಗೆ ಎಷ್ಟನ್ನ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಬರೋಣ ಅನ್ನಿಸ್ಬಿಡುತ್ತೆ ಕಣಮ್ಮ. ಅಯ್ಯೋ 4 ಗೋಡೆ ಮಧ್ಯೆ ಇರೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಆಗುತ್ತೆ ಕಣಮ್ಮ, ಇರೋಕ್ಕಾಗಲ್ಲ. ಅಯ್ಯೋ ನನಗಂತೂ ಎಷ್ಟೊತ್ತಿಗೆ ಹೋಗ್ತೀನಪ್ಪ ಇಲ್ಲಿಂದ ಹೊರಗೆ ಅಂತ ಅನ್ನಿಸ್ಬಿಟ್ಟಿತ್ತು, ಇರೋಕ್ಕಾಗಲ್ಲ. ಹೋಗೋ ಶರತ್ತು, ನೀನೇ ಫಸ್ಟ್ ಸ್ನಾನ ಹೋಗು. ಇಬ್ಬರೂ ಮನೇಲಿ ದೀಪ ಹಚ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬಂದು ಊಟ ಮಾಡಿರಿ. ಮುದ್ದೆ ಮಾಡುತ್ತೆ ಹಂಗೆ ಕರಿಯಮ್ಮ ಮುದ್ದೆ ಮಾಡೋಕ್ಕೆ ಹೇಳಿದ್ದೀನಿ. ಮುದ್ದೆ ಮಾಡುತ್ತೆ ಹಂಗೆ ನೀವು ಬೇಗ ಹೋಗ್ರಿ. ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಬರೋಗ್ರು. ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಎಲ್ಲ ದೇವ್ರಿಗೆ ಒಂದು 10 ರೂಪಾಯಿ ಉಂಡಿಗೆ ಹಾಕಿ ಬರ್ರಿ. ಏನು ಮಾಡೋದು, ಏನೋ ನಮ್ಮ ಗ್ರಾಚಾರ ನೆಟ್ಟಗಿರಲಿಲ್ಲ, ಹಿಂಗಾಯಿತು. ಏನು ಮಾಡೋಕ್ಕಾಗಲ್ಲ. ಹೋಗಿ. ಶನೇಶ್ವರನ ದೇವಸ್ಥಾನಕ್ಕೆ ಹೋಗ್ತೀರೇನೋ, ಹಂಗೇನೆ ಎಳ್ಳಿನ ಬತ್ತಿ ಹಚ್ಚಿ ಬನ್ನಿ. ಎಳ್ಳಿನ ಬತ್ತಿ ಹಚ್ಚಿ ಬಂದರೆ ಒಳ್ಳೇದು. ಹೋಗ್ತಿದ್ರಲ್ಲಕ್ಕ, ಹಂಗೆ ಎಳ್ಳಿನ ಬತ್ತಿ ಹಚ್ಚಿರಿ. ಹಚ್ಚುತ್ತಾರೆ ಹೇಳಿ. ಅಲ್ಲೇ 10 ರೂಪಾಯಿ ಕೊಟ್ಟರೆ ಕೊಡ್ತಾರೆ. ಎಳ್ಳಿನ ಬತ್ತಿ ಹಚ್ಚಿ ಹಂಗೆ ಕೈ ಮುಗಿದು ಬರ್ರಮ್ಮ, ಹೋಗ್ರಿ. ಏನಂತಾರಮ್ಮ ಹಿಂಗೆ ಬಂದೆ, ಕರೆದ್ರೂ ಬರ್ತಿರ್ಲಿಲ್ಲ, ಯಾಕೋ ಬಂದೆ ನಮ್ಮ ಮನೆ ಕಡೆಗೆ. ಯಾಕಮ್ಮ ಏನು ಯಾತನ ತಾಣ ನಮ್ಮ ಬಂದೆ, ಯಾತ ನುಗ್ಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಯಾತನ ಕಿತ್ಕೊಂಡು ಬಂದೇನ. ಅದಕ್ಕೆಲ್ಲರೂ ಕಮೆಂಟಿ, ನಮ್ಮ ಪಾಪ ಇಲ್ಲ ಆಟ ಆಡ್ತಿದ್ನ, ನೋಡೋಣ ಮಾತಾಡ್ಸೋಣ ಅಂತ ಬಂದೆ. ಅವನು ಇಲ್ಲಿರಲಿಲ್ಲ, ನಮ್ಮ ಜಾನಕಿ ಮಗ ಇಲ್ಲಿ ಬಂದೇನ.
ಹ್ಞೂ ಬಂದಮ್ಮ ಈಗಿಲ್ಲೆಲ್ಲ ಆಡ್ತಿದ್ದ ಕಣಮ್ಮ ಎಂತ ಸೆನಕೈತಲ್ಲಿ ಹುಡುಗ ಹಂಗೆ ಹೊಡೆದಾಡ್ದಾತು ಏನು ಮಾಡೋಣ ನಮ್ಮ ಅಯ್ಯಪ್ಪ ಈಗ ದುಡಿಯುತ್ತೆ ನೋಡಿ ನಮಗೆ ಮಕ್ಕಳಿಲ್ಲ ತೈತಿ ಏನು ಮಾಡೋಣ ನಾನೇನು ಕರ್ಮ ಮಾಡಿದ್ದೀನೋ ಏನೋ ನಿಜವಾಗ್ಲೂ ನನಗೆ ಏನೋ ಒಂಥರ ಮನಸ್ಸಿನಾಗೆ ವಾದಿತೈತೆ ಈಗ ಅವಳು ಜಾನಕಿ ನನ್ನ ಅದೇ ಮಗೆಲ್ಲ ಮಾತ್ರೆ ತಗೊಂಡೋಗಿಕ್ಕಿ ಏನೋ ಒಟ್ಟು ಗಲಾಟೆ ಮಾಡ್ಕೊಂಡಿದ್ವಲ್ಲ ಅವಾಗಿಂದನೂ ನನಗೆ ಅದೇ ಕರ್ಮ ಸುತ್ಕೊಂಡೈತೇನೋ ಅಂತ ಅನ್ನಿಸ್ತೈತೆ ಅದೇ ನೆನಪಾಗುತ್ತೆ ಯಾಕೋ ನನಗೆ ಮಕ್ಕಳಾಗಲಿಲ್ಲ ನನಗೆ ಮಾಡಿದ್ಕೆ ಆಗಲಿಲ್ವೇನೋ ನನಗೆ ಮಾಡಿದ್ಕೆ ಆಗಲಿಲ್ವೇನೋ ಅಂತ ಅನಿಸುತ್ತೆ ಕಣ್ರು ಕಮೆಂಟಿ ಏನು ಮಾಡೋಣ ನನಗೆ ಅಂಥದನ್ನ ಆತ ಆಗಿದ್ರೆ ಸಾಕಾಗಿತ್ತು ಏನು ಮಾಡ್ತೀನಿ ನನಗೆ ಏನೂ ಆಗಲಿಲ್ಲಮ್ಮ ನನಗೆ ಅದೇ ಬೇಜಾರು ಏನು ಮಾಡಿದ್ರೆ ಏನಕ್ಕೆ ಬಂದಂಗೆ ನಮ್ಮ ಅಯ್ಯಪ್ಪಂಗೆ ನನ್ನ ಹತ್ರ ಗಲಾಟೆ ಹುಡುಗರಾಗಲಿಲ್ಲ ಅಂತ ಏನು ಮಾಡೋದು ಅದಕ್ಕೆ ನಾನು ನಮ್ಮ ಜಾನಕಿ ಮಗನಿಗೆ ಮಾತಾಡಿಸ್ತೀನಿ ರೂಢಿ ಮಾಡ್ಕೊಂತೀನಿ ನಮ್ಮ ಅಯ್ಯಪ್ಪನ ಬಂದರೆ ನಮ್ಮ ಮನೆಗಾರ ನಮ್ಮ ಅಯ್ಯಪ್ಪ ಅಂದಿಟ್ಟು ಕೆಲ್ಸಕ್ಕೆ ಹೋಗಿ ಬಂದ್ರೂ ಅಲ್ಲಿ ಇಲ್ಲಿ ಹೋಗುತ್ತಲ್ಲ ಅಷ್ಟು ಟೆನ್ಷನಾಗೆ ಆಮೇಲೆ ರೇಗಾಡುತ್ತಾ ಹುಡುಗನ ಬಂದರೆ ಹುಡುಗನ ಮಕ್ಕ ನಾನು ನೋಡ್ಕೊಂಡು ನಾನು ಅದಕ್ಕೆ ಹುಡುಗನ ಕರ್ಕೊಂಡು ಹೋಗೋಕ್ಕೆ ರೂಢಿ ಮಾಡ್ಕೊಂತಾ ಇದ್ದೀನಿ ಏನು ಮಾಡೋಣ ಆ ಹುಡುಗನ್ನೇನೆ ನಮ್ಮ ಮಗ ಅಂತ ಸಾಕ್ತೀವಿ ಆಟ ಆಡ್ತಾ ಇದ್ದಾರೆ ಆಗ ನೋಡಿ ಇಲ್ಲ ಸಿಗೋತಾ ಇದ್ದಾನೆ ಪಾಪ ಏಯ್ ಬಾರಪ್ಪ ಬಾರೋ ಪಾಪ ಓಡ್ಬಾ ಬಾರಪ್ಪ ನಿಮ್ಮ ಚಿಕ್ಕಮ್ಮ ಕೈತಾ ಇದ್ದಾಳೆ ಚಿಕ್ಕಿ ಕಣಪ್ಪ ಚಿಕ್ಕಿ ನಿಮ್ಮ ಚಿಕ್ಕಮ್ಮ ಬಾರಪ್ಪ ಪಾಪ ಬಾ ನೀನು ಆಟ ಆಡೋದು ಕರ್ದಾನ ಕರಿಯಂಗಾಗುತ್ತೆ ಎಂತ ಚೆನ್ನಾಗಿ ಆಟ ಆಡ್ಕೊಂಡು ಹುಡುಗರ ಜೊತೆಗೆ ಓಡೋಗಿ ಬತ್ತೀಯ ಮೆಲ್ಕ್ ಹೋಗಪ್ಪ ಬಿದ್ದೀಯ ಪಾಪ ಮೆಲ್ಲಕ್ಕೆ ಹೋಗು ಬೀಳ್ತೀಯ ಮೆಲ್ಕ್ ಹೋಗಪ್ಪ ನೋಡಿ ಇವಾಗ ಏಳು ಬೇಜಾರಾಗುತ್ತಲ್ಲೇ ಆ ಹುಡುಗನ ನೋಡಿರಿ ಏಳು ಸಂತೋಷ ಆಗುತ್ತೆ ಇವಾಗ ಎಂತ ಆಸೆನಕೈತಿ ಅನ್ಸುತ್ತಲ್ಲೇ ರುಕ್ಕಮಂಟಿ ಹುಡುಗನ ನೋಡಿರೆ ನನಗಂತೂ ನಿಜವಾಗ್ಲೂ ಎತ್ಕೊಂಡು ಮುದ್ದಾಡೋಣ ಅನ್ಸುತ್ತೆ ಬಾರಪ್ಪ ಪಾಪ ಬಾ ಕೈಗೆ ಸಿಗಲ್ಲ ಅದೇ ಓಡೋಗುತ್ತಾರ ಅಮ್ಮ ಬೈತೈತೆ ಅಂತ ಬರೋದೇ ಇಲ್ಲ ನಾನು ಹಿಂಗೆ ಕರ್ಕೊಂಡು ಹೋಗಿ ನಮ್ಮ ಅಂತ ಹಿಂಗೆ ರೂಢಿ ಮಾಡ್ಕೊಂಬನ ನಮ್ಗೆ ಯಾಕೆ ಆಗಲೇ ಇಲ್ಲ ಹುಡುಗರು ಅಂತ ಒಂದಿನ ಆಯ್ತು ನಾನು ಎಷ್ಟು ಇದು ಮಾಡ್ತೀನಿ ಯಾಕೆ ಆಗೋದೇ ಇಲ್ಲ ಹೋಗತ್ತೆ ನಾನು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೀನೋ ನಾನಂತೂ ಬೋಲ್ ಆಸೆಗಿದ್ದೀನಿ ಆದ್ರೆ ಸಾಕಂತ ಯಾಕೆ ನನಗೆ ಆಗಂಗೆ ಎಲ್ಲ ದೇವ್ರು ಕೊಡಲೇ ಇಲ್ಲ ಅದಕ್ಕೆ ಹುಡುಗನ ನೋಡಿ ಸಂತೋಷ ಪಡ್ತೀವಿ ಇವಾಗ ಅದಕ್ಕೆ ಮತ್ತೆ ಯಾವುದೇ ಆಗಲಿ ಜಲ್ದಿನ ಸುಧಾರಿಸ್ಬೇಕು ಆಮೇಲೆ ನೋಡವಾಗ ನೀನು ಹೇಳಿ ಅತ್ತ ಮಾತ್ರ ತಗೊಂಡೋಗಿ ಇಕ್ಕೋಯ್ದೆ ಜಾನಕಮ್ಮರ ಮನೆಯಕ್ಕೆ ನೋಡು ಈ ಹುಡುಗಿರ ಅದಕ್ಕಿದ್ದ ನಾನು ನೋಡಿ ಇವತ್ತು ಸಂತೋಷ ಪಡ್ತೀಯ ಅದಕ್ಕೆ ಮತ್ತೆ ಅಂಥವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅಮ್ಮಣಿ ಜಾನಕಮ್ಮ ನೋಡ ಹುಡುಗನ ಇವತ್ತೆ ಅಂತ ಸನಕ್ಕೆ ನೋಡ್ಕೊಂತಾಳೆ ಮನೆ ಕಟ್ತಾ ಇದ್ದಾರೆ ಅಲ್ಲ ಹೆಂಗೆ ಮಾಡ್ತಾರತ್ತ ನಾವು ಅದಕ್ಕೆ ಬಿಡತ್ತ ಹುಡುಗ ಇದ್ದಾನೆ ಅಂತೇಳಿ ಸುಮ್ಮನಾಗಿದ್ದು ನಾವು ಅದು ಇದು ತಿನ್ನಿಸ್ತೀವಿ ತಿಂಡಿ ಅದು ಮಾಡ್ತಿರ್ತೀನಿ ಅದಕ್ಕೆ ದಿನ ಕರ್ಕೊಂಡು ಹೋಗೋಣ ರೂಢಿ ಮಾಡ್ಕೊಂಬನ ಅಂತ ಬಾರಪ್ಪ ಪಾಪ ಬಾರಪ್ಪ ಪಾಪ ಮೆಲ್ಕ್ ಹೋಗಪ್ಪ ಬಿದ್ದೀಯ ಪಾಪ ಮೆಲ್ಕ್ ಹೋಗು ಜನ ಪಾಪ ಮೆಲ್ಕ್ ಹೋಗಪ್ಪ ಈಗ ಏಟು ಆಸೆ ಬರುತ್ತಲ್ಲ ಹುಡುಗನ ಮೇಲೆ ನಿನಗೆ ಆಗದಿಲ್ಲದಕ್ಕೆ ನೋಡಿ ಎಷ್ಟು ಆಸೆ ನೋಡ ಅದಕ್ಕೆ ಹಂಗೆ ಮಾಡಕ್ಕೆ ಹೋಗ್ಬಾರ್ದ ಮಣಿ ಯಾರೇ ಆಗಲಿ ಅಂದ್ರೆ ಮತ್ತೆ ಯಾಕ ನಂಗೆ ಮಾಡಿದ್ನಪ್ಪ ಆ ಕರ್ಮನೆ ನನಗೆ ಸುತ್ಕೊಂಡೈತೇನೋ ನಾನು ಯಾಕಪ್ಪ ಹಂಗೆ ಮಾಡಿದೆ ಅಂತ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಈಗ ಬೇಜಾರಾಗ್ತೈತೆ ಕಣೋ ಕಮೆಂಟಿ ಏನು ಮಾಡೋದು ಈಗ ಪಶ್ಚಾತ್ತಾಪ ಪಟ್ರೆ ಏನೂ ಆಗಲ್ಲ ನಾವು ಅನ್ಕೊಂಡದು ಏನೂ ಆಗಲ್ಲ ಏನೋ ನನಗೇನು ಆಗೈತೋ ಏನೋ ಬಿಡು ಹೆಂಗೋ ಆ ಹುಡುಗನ ನೋಡಿ ಸಂತೋಷ ಪಡ್ತೀನಿ ನಮಗಂತೂ ಇಲ್ಲ ಅವ್ರಿಗನ ಇದಾನಲ್ಲ ಅಲ್ವೇ ಸುಮ್ಮನೆ ನಾನು ಯಾಕಂತ ಅಂದ್ರೆ ನನಗೆ ಬೇಜಾರಾಗ್ತೈತೆ ನೀನು ಹೇಳೋದೇನು ನನಗೆ ಬೇಜಾರಾಗ್ತೈತೆ ನಾನೇ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಹಂಗೆ ಹೇಳಿ ಬೇಜಾರಾಗೋದು ಒಂದೆಲ್ಲ ಬಂದಿಲ್ವೇನು ಅಲ್ಲೇ ಅವ್ರ ತಂಗಿ ಊರಿಗೆ ಹೋದಾಳು ಏನಮ್ಮ ಅಯ್ಯಮ್ಮವಾಗ ಅಲ್ಲೇ ಸೇರ್ಕೊಂಡವಳು ಬರ್ಬೇಕಾ ಅಲ್ಲೇ ಒಂದು 2-3 ತಿಂಗಳಾಯ್ತು ತಂಗಿ ಮನೆ ಸಿಕ್ಕೈತಿ ಅಂತ ಹೋಗಿ ಅಲ್ಲಿ ಸೇರ್ಕೊಂಡು ಅಲ್ಲಿ ಹಿಂಗೆ ಮಾಡಿದ್ರೆ ಹೆಂಗೆ ತಂಗಿ ಮನೆ ಸಿಕ್ಕೈತಿ ಅಂತ ಅಲ್ಲೇ ಇದು ಬಿಟ್ರೆ ಏನೋ ಬಿಡು ಅಯ್ಯಮ್ಮಿಲ್ಲದ ಕರೆದ ನನಗೆ ಏನೋ ಒಂಥರ ತಲೆ ಸರಿಯಾಗೈತಿ ನಾನು ನಮ್ಮ ಜಾನಕಿರು ಚೆನ್ನಾಗಿರ್ತಿದ್ವಿ ಆಗ ಅಯ್ಯಮ್ಮನ ಮಾತು ಕೇಳ್ಕೊಂಡೆ ಒಬ್ಬರು ಮಾತು ಕೇಳಬಾರ್ದು ಕಣ್ಣಾರ ಮಾತುಗಳು ಕಣ್ಣಾರ ಮಾತುಗಳು ಕೇಳಿದ್ರೆ ಸುಮ್ಮನೆ ನಾವು ಹಾಳಾಗ್ತೀವಿ ಅಷ್ಟೇ ಯಾರ ಮಾತು ಕೇಳ್ದಂಗೆ ನಾವು ಚೆನ್ನಾಗಿರೋದು ನೋಡ್ಬೇಕು ಒಂಜಲ ಯಾಕಂದು ಮಾತು ಕೇಳ್ಕೊಂಡೆ ಮತ್ತು ನಾವೆಲ್ಲ ಹಿಂಗೆ ಮಾಡಿ ಹಿಂಗೆ ನನಗೆ ಇದಾಗಿದ್ದು ಈಗ ಬೇಜಾರಾಗುತ್ತೆ ನನಗೆ ನಾನು ಯಾಕಾದ್ರೆ ಹಿಂಗೆ ಮಾಡೋದನಪ್ಪ ಅಂತೇಳಿ ಈಗ ಬೇಜಾರಾಗುತ್ತೆ ಏನು ಮಾಡೋದು ಹೆಂಗ ಹುಡುಗನ ನೋಡಿ ಸಂತೋಷ ಪಡ್ತೀವಿ ಬಿಡ ಆಂಟಿ ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೆ ನೋಡಿದ್ರಲ್ಲ ವೀಕ್ಷಕರೇ ನನಗಂತ ಇವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನೆನೆಸ್ಕೊಬಿಟ್ರೆ ನಾನು ಮೊದಲು ಮಾಡಿರೋದೆಲ್ಲ ನೆನಪಿಗೆ ಬರುತ್ತೆ ನನಗೆ ಮಕ್ಕಳಾಗಿಲ್ಲ ಅದಕ್ಕೆ ಮಕ್ಕಳಾಗಿಲ್ವೇನಪ್ಪ ಅನಿಸುತ್ತೆ ಇವಾಗ ನಮ್ಮ ಜಾನಕಿ ಮಗನ ನೋಡಿದ್ರೆ ಸಂತೋಷ ಆಗುತ್ತೆ ಎಷ್ಟು ಚೆನ್ನಾಗಿದ್ದಾನೆ ನಾನು ಅದಕ್ಕೇ ನನ್ನ ಗಂಡ ಕೆಲ್ಸಕ್ಕೆ ಹೋಗಿ ಮನೆಗೆ ಬಂದರೆ ಮನೆಯಾಗೆ ಯಾರೂ ಇಲ್ಲ ಬೇಜಾರಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಇಷ್ಟೆಲ್ಲ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು ಅಂತ ಇವಾಗ ಚೆನ್ನಾಗಿ ದುಡಿತಾರೆ ನನ್ನ ಗಂಡ ಆದ್ರೆ ನಮ್ಗೆ ಇವಾಗ ಮಕ್ಕಳಿಲ್ಲ ಏನು ಮಾಡೋದು ಇವಾಗ ನಮ್ಮ ಜಾನಕಿ ಮಗನ ನೋಡೇನೆ ಸಂತೋಷ ಪಡ್ತೀವಿ ಅದಕ್ಕೆ ಅವ್ನು ಕರ್ಕೊಂಡು ಹೋಗೋಣ ನಮ್ಮ ಮನೆ ರೂಢಿ ಮಾಡ್ಕೊಂಬನ ಅಂದರೆ ಅವ್ನು ಬರೋದೇ ಇಲ್ಲ ತುಂಬ ಚೂಟಿ ಇದ್ದಾನೆ ತುಂಬ ಚೆನ್ನಾಗಿದ್ದಾನೆ ನಮ್ಮ ಜಾನಕಿ ಮಗ ಆದರೆ ಏನು ಮಾಡಲಿ ಅವನು ನಮಗೆ ಅಭ್ಯಾಸ ಆಗ್ತಾಯಿಲ್ಲ
ಅಭ್ಯಾಸ ಮಾಡ್ಕೋಬೇಕಾದಷ್ಟು ಅಭ್ಯಾಸ ಮಾಡ್ಕೊಂಡು ನಮ್ಮ ಮಗ ಅಂತಲೇ ಸಾಕ್ತೀನಿ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.